ಅವನು ಯಾವುದೋ ಕೆಲಸದ ಮೇಲೇನೋ ಎಲ್ಲೇ ಹೋಗ್ತಾ ಇದ್ದಾನೆ. ಆದ್ರೆ ಅವನ ಸಮಯಕ್ಕೆ ಬಸ್ ಬರೆದಿದ್ದ ಕಾರಣ ಅವನ ಕೈಯಲ್ಲಿರುವಂತ ಡ್ರಗ್ ಇಂಜೆಕ್ಷನ್ ಅನ್ನು ಅವನು ತನ್ನ ಜೇಬಲ್ಲಿ ಮತ್ತು ಕೈಯಲ್ಲಿ ಇಟ್ಟುಕೊಳ್ಳುತ್ತಾನೆ, ಮತ್ತೆ ಪುನಃ ಅವನ ಜೇಬನಲ್ಲಿ ಇಟ್ಟುಕೊಳ್ಳುತ್ತಾನೆ. ಆದರೆ ಅವನ ಸಮಸ್ಯೆ ಮತ್ತು ಅವನ ಪರಿಸ್ಥಿತಿ ಎಂಥದ್ದಂತ ಯಾರಿಗೂ ತಿಳಿದಿಲ್ಲ. ಆದ್ರೆ ಬಸ್ ಬರೆದಿದ್ದ ಕಾರಣ ಅವನು ಸಾರ್ವಜನಿಕ ಸ್ಥಳವೆನ್ನದೇ ಆ ಡ್ರಗ್ ಇಂಜೆಕ್ಷನ್ ಅನ್ನು ತೆಗೆದುಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಅವನು ಎದುರಾಗಿದ್ದಾನೆ. ಅದೇ ಸಮಯಕ್ಕೆ ಅವನ ಸ್ನೇಹಿತರಿಬ್ಬರು ಬರುವರು ಸಾರ್ವಜನಿಕ ಸ್ಥಳವೆನ್ನದೇ ಆ ಸ್ಥಳದಲ್ಲಿಯೇ ಕುಳಿತುಕೊಂಡು ಆ ಡ್ರಗ್ ಇಂಜೆಕ್ಷನ್ ಅನ್ನು ತೆಗೆದುಕೊಳ್ಳುವಂತಹ ಸಾಹಸಕ್ಕೆ ಕೈ ಹಾಕಿದರು. ಈ ದುಶ್ಚಟಕ್ಕೆ ನಾವು ಅಂಟಿಕೊಂಡಾಗ ಸಾವು ನಮ್ಮ ಬೆನ್ನ ಹಿಂದೆನೇ ಇರುತ್ತೆ ಅಂತ ನಾವು ಮರಿಬಾರ್ದು. ನೀವಿಲ್ಲಿ ಗಮನಿಸುತ್ತಿರಬಹುದು, ಈ ವ್ಯಕ್ತಿಗಳು ಯಾವ ರೀತಿ ಒಂದು ಡ್ರಗ್ ಇಂಜೆಕ್ಷನ್ ಅನ್ನು ತೆಗೆದುಕೊಳ್ಳುತ್ತಿದ್ದಾರೆ, ಯಾವ ರೀತಿ ಅದನ್ನು ಸೇವನೆಯನ್ನು ಮಾಡುತ್ತಿದ್ದಾರೆ ಎಂದು ತಾವಿಲ್ಲಿ ಗಮನಿಸಬಹುದು. ಕೇವಲ 2 ನಿಮಿಷದ ಸುಖಕ್ಕೋಸ್ಕರ, 2 ನಿಮಿಷದ ನೆಮ್ಮದಿಗೋಸ್ಕರ ಈ ವ್ಯಕ್ತಿಗಳು ಈ ಡ್ರಗ್ ಇಂಜೆಕ್ಷನ್ ಅನ್ನು ತೆಗೆದುಕೊಳ್ಳುತ್ತಾರೆ. ಆದರೆ ನಮ್ಮಿರುವಂತಹ ಸಾವು ಮತ್ತು ನಮ್ಮ ಏನು ಅಂಚಿನಲ್ಲಿರುವಂತಹ ಆ ವಿಚಾರವನ್ನು ತಾವು ಯಾರೂ ಮಾಡುವುದಿಲ್ಲ. ಗಮನಿಸಿ ನೋಡಿ ಆ ವ್ಯಕ್ತಿ ಡ್ರಗ್ ಇಂಜೆಕ್ಷನ್ ತೆಗೆದುಕೊಂಡ ಪರಿಸ್ಥಿತಿಯಲ್ಲಿ ಅವನು ಯಾವ ಸಮಸ್ಯೆಗೆ ಈಡಾಗುತ್ತಾನಂತ ನೋಡಿ ಅವನ ಪರಿಸ್ಥಿತಿ ಮತ್ತು ಅವನ ಒಂದು ನರಳಾಟವನ್ನು ನೀವು ಇಲ್ಲಿ ನೋಡಬಹುದು. ಅದೇ ಸಮಯಕ್ಕೆ ಅವನ ಕುಟುಂಬದವರು ಅವನನ್ನು ಆಸ್ಪತ್ರೆಗೆ ದಾಖಲಿಸುವಂತ ಸಮಾಜ ಕಾರ್ಯಕರ್ತರು ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯುವ ಮೂಲಕ ಅವರನ್ನು ರಕ್ಷಿಸುತ್ತಾರೆ. ಗಮನಿಸಬಹುದು, ರೈತರಿಬ್ಬರು ಅವರ ಒಂದು ಬೆಳೆಯ ಮತ್ತು ಮಳೆಯ ಒಂದು ಚಿಂತೆಯಲ್ಲಿ ಏನನ್ನೂ ಚರ್ಚಿಸುತ್ತಾ ಬರುತ್ತಿರುವರು. ಆದರೆ ಆ ರೈತರು ತಮ್ಮ ಒಂದು ಭೂಮಪಾನ ಮತ್ತು ಗುಟಕಾ ಚಟವನ್ನ ಯಾವ ರೀತಿ ತಮ್ಮ ರೂಢಿಯನ್ನು ಮಾಡಿಕೊಂಡಿದ್ದಾರೆ ಅಂತ ನೀವು ಇಲ್ಲಿ ಗಮನಿಸಬಹುದು. ಅವರ ಜೀವನದ ಮತ್ತು ಹೆಂಡತಿ ಮಕ್ಕಳ ಬೆವರಿಲ್ಲದೆ, ಅವರ ಅರಿವಿಲ್ಲದೆ ಧೂಮಪಾನ ಮತ್ತು ಮದ್ಯಪಾನ ಚಟವನ್ನು ಅವರು ದಾಸರಾಗಿದ್ದಾರೆ, ಚಟಕ್ಕೆ ಅಂಟಿಕೊಂಡಿದ್ದಾರೆ ಎಂದು ನೀವು ಇಲ್ಲಿ ಗಮನಿಸಬಹುದು. ಆದರೆ ಅವನು ಆಲ್ರೆಡಿ ಒಂದು ಗಂಟಲಿನ ಕ್ಯಾನ್ಸರ್ನಿಂದ, ನಾಲಿಗೆ ಕ್ಯಾನ್ಸರ್ನಿಂದ ನರಳುತ್ತಿದ್ದಾನೆ. ಅದರ ಒಂದು ಪರಿಜ್ಞಾನವಿಲ್ಲದೆ ಮತ್ತೆ ಪುನಃ ಅವನು ಗುಟಕಾ ಸೇವನೆಯನ್ನ ಮಾಡುತ್ತಿರುವುದು ಅತಿ ಗಮನಾರ್ಹ ವಿಷಯ. ಅದೇ ಸಮಯಕ್ಕೆ ಆಲ್ರೆಡಿ ಅವರು ತಂದೆ ತಾಯಿಯನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ಅವನನ್ನು ಆಸ್ಪತ್ರೆಗೆ ಕರೆಯೋದಕ್ಕೆ ಯಾರೂ ಇಲ್ಲ, ಅವನ ತಂಗಿ ಬಿಟ್ಟರೆ ಅವನಿಗೆ ಯಾರೂ ಇಲ್ಲ. ಆದ ಕಾರಣ ಅವರ ತಂಗಿಯ ಅವನನ್ನು ಆಸ್ಪತ್ರೆಗೆ ಕರೆದುಕೊಳ್ಳುವ ಮೂಲಕ ರಕ್ಷಿಸುತ್ತಿರುವಳು. ದೃಶ್ಯ 3ರಲ್ಲಿ ನೀವು ಗಮನಿಸಬಹುದು, ಪ್ರಸ್ತುತ ಪ್ರಪಂಚದಲ್ಲಿ ಆಧುನಿಕ ಸಮಾಜದಲ್ಲಿ ಪ್ರತಿಯೊಬ್ಬ ಪಾಲಕರು ಮತ್ತು ಪೇರೆಂಟ್ಸ್ ನಮ್ಮ ಮಕ್ಕಳು ಶಾಲಾ ಕಾಲೇಜಿಗೆ ಓದಲಿಕ್ಕೆ ಹೋಗ್ತಿದ್ದಾರೆ, ನಮ್ಮ ಮಕ್ಕಳು ಕಲೀಲಿಕ್ಕೆ ಹೋಗ್ತಿದ್ದಾರೆ ಅಂತ ಅನ್ಕೊಂಡಿರ್ತಾರ. ಆದ್ರೆ ಆ ಮಕ್ಕಳ ಇವತ್ತು ಸಮಾಜದಲ್ಲಿ ಬಂದ ಮೇಲೆ ಮಾಡುವಂತಹ ಚಟುವಟಿಕೆಗಳವರೆ, ಅವರ ಕಾರ್ಯಗಳವರೆ, ತಮ್ಮ ಸ್ನೇಹಿತರೊಂದಿಗೆ, ತಮ್ಮ ಸಹಚರರೊಂದಿಗೆ ಡ್ರಗ್ಸ್, ಅಫೀಮು, ಸಿಗರೇಟುಗಳಂತಹ ಮಾದಕ ವಸ್ತುಗಳನ್ನು ಸೇವಿಸುವುದು ಸಮಾಜದಲ್ಲಿ ಮಾರಕ ಚಟುವಟಿಕೆಗಳಿಗೆ, ಅನೈತಿಕ ಚಟುವಟಿಕೆಗಳು ತಾವು ಪಾಲ್ಗೊಂಡು ಸಮಾಜದಲ್ಲಿ ವಿದ್ಯಾವಂತರನ್ನು ಮೆರೆತು ಈ ಕಾರ್ಯಗಳಲ್ಲಿ ತೊಡಗುತ್ತಾರೆ. ಸ್ನೇಹಿತರೆ, ನೀವಿಲ್ಲಿ ಒಂದು ವಿಷಯನ ಗಮನಿಸಬಹುದು. ಧಾರವಾಡ ಮತ್ತು ಹುಬ್ಬಳ್ಳಿ ರಸ್ತೆಯಲ್ಲಿ ಒಂದು ಕ್ಯಾನ್ಸರ್ ಆಸ್ಪತ್ರೆ ಅಂತ ಇದೆ. ಆದರೆ ಆಸ್ಪತ್ರೆಯಲ್ಲಿ ಎಲ್ಲ ಆರೋಗ್ಯ ಮತ್ತು ಈ ಮತ್ತೊಂದು ರೀತಿ ಬರುವುದಿಲ್ಲ.